ಬಿಜೆಪಿ ಪಕ್ಷದ ವಾದ ಏನು? ಛಲವಾದಿ ನಾರಾಯಣ ಸ್ವಾಮಿ ಅವರು, ವಿಜಯೇಂದ್ರ ಅವರು ಏನು ಹೇಳ್ತಿದ್ದಾರೆ? ಚಂದ್ರಶೇಖರ್ ಅವರೇ, ಆಡಳಿತಾರೂಢ ಪಕ್ಷಕ್ಕೆ ಭಯ ಇದೆ, ಸೋಲೋ ಭಯ ಇದೆ, ಹಾಗಾಗೇನೆ ಚುನಾವಣೆ ನಡೆಸಲಿಕ್ಕೆ ಮುಂದಾಗ್ತಾ ಇಲ್ಲ. ಬಿಜೆಪಿಗೆ ಜೆಡಿಎಸ್ಗೆ ಇರೋ ಕಾನ್ಫಿಡೆನ್ಸ್ ಏನು ಸರ್? ಇದೇ ಪ್ರಶ್ನೆಗೆ ಪ್ರದೀಪ್ ಅವರು ಉತ್ತರ ಕೊಡ್ಲಿ. ಒಂದು ಹಿರಿಯೂರಿನ ಬೈ ಎಲೆಕ್ಷನ್ಗೆನೆ ಟಿಕೆಟ್ ನಮ್ಗ ನಿಮ್ಗ ಅಂತ ಹೇಳಿ ನೀವು ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದ್ದೀರಿ. ಒಂದು ಸಮನ್ವಯ ಸಮಿತಿ ಬೇಕು ಅನ್ನೋ ಲೆವೆಲಲ್ಲಿ ಒಂದು ಬೈ ಎಲೆಕ್ಷನ್ ಟಿಕೆಟ್ ಇರುವಾಗ ಇನ್ನು ದೋಸ್ತಿ ಇರುತ್ತಾ ಇಲ್ವಾ ಅದರಲ್ಲೂ ಕನ್ಫ್ಯೂಷನ್ ಇರುವಾಗ GBA ಬಗ್ಗೆ ನಿಮ್ಗೇನು ಕಾನ್ಫಿಡೆನ್ಸ್ ಇದೆ ಅಂತ? ಸೊ ಈಗ NDA ತೀರ್ಮಾನಗಳು ಎಲ್ಲ ಪಕ್ಷದ ತೀರ್ಮಾನಗಳು ಇನ್ಮೇಲೆ ರಿಪಬ್ಲಿಕ್ ಟಿವಿ ಚಾನಲ್ ಅಲ್ಲೇ ಡಿಸೈಡ್ ಆಗಬೇಕು ಅಂತ ನಿಮ್ಮ ಬೈಕೆ. ರಿಪಬ್ಲಿಕ್ ಕನ್ನಡ ಜನರ ಧ್ವನಿಯನ್ನು ರಿಫ್ಲೆಕ್ಟ್ ನೀವು ಮಾಡ್ಕೊಳ್ತೀರಿ ಅಂತಂದ್ರೆ ಬೈ ಆಲ್ ಮೀನ್ಸ್ ಸರ್ ಹ್ಯಾಪಿಲಿ ಯು ಕ್ಯಾನ್ ಡು ಇಟ್. ಕಾಂಗ್ರೆಸ್ನ ವಕ್ತಾರರಾದ ಸ್ವಾತಿ ಅವರ ಮಾತು, DK ಶಿವಕುಮಾರ್ ಅವ್ರ ಮಾತು, ಹರಿಪ್ರಸಾದ್ ಅವ್ರ ಮಾತು ಎಲ್ಲ ಹಸಿ ಸುಳ್ಳಲ್ಲಿ ಒಂದೇ ರೀತಿ ಏನಂತ ಹೇಳಿದ್ರೆ ಅಧಿಕಾರಿಗಳು ಒಪ್ತಾ ಇಲ್ಲ ಅಂತ ಹೇಳಿ. ನೋಡಿ, ಯಾವ ಅಧಿಕಾರಿ ಒಪ್ತಾ ಇಲ್ಲ? ಎಲೆಕ್ಷನ್ ಕಮಿಷನ್ ಎಲ್ಲ ಹೇಳ್ತಾ ಇರೋದು ಆಗಲ್ಲ ಅಂತ ಹೇಳಿ. ಇವರ GBA ಕಮಿಷನರು ಯಾರು ಇವರ ಕೈಗೊಂಬೆ ಆಗಿರ್ತಾರೋ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಇರ್ತಾರೆ, ಆ GBA ಕಮಿಷನರು ಇವತ್ತು ಅಪ್ಲಿಕೇಶನ್ ಆಗ್ತಿರೋದು ಸುಪ್ರೀಂ ಕೋರ್ಟ್ಗೆ ನಮಗೆ ಸಮಯ ಕೊಡಿ ಅಂತೇಳಿ. ಆದ್ರೆ ಕರ್ನಾಟಕದ ಚುನಾವಣೆ ಆಯೋಗ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಚುನಾವಣೆ ಆಯೋಗ ಮತ್ತೆ 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 ಹೇಳ್ತಾರೆ ಅಂತೇಳಿ. ಈಗ ಅದಕ್ಕೆ ಮಾಡಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡಾಗೋಗಿದೆ. ನೋಡಿ, 74ನೇ ಅಮೆಂಡ್ಮೆಂಟ್ ಏನ್ ತಗೊಂಡ್ಬಂದ್ರು ನಮ್ದು ಲೋಕಲ್ ಬಾಡಿ ಚುನಾವಣೆಯಲ್ಲಿ. ಆಗ ನಿಯಮಿತವಾದ ಚುನಾವಣೆಗಳು ಆಗಬೇಕು ಅಂತ ಹೇಳಿದಾಗ ಪ್ರತಿ 10 ವರ್ಷಕ್ಕೆ ಡಿಸ್ಟರ್ಬ್ ಮಾಡ್ಕೊಂಡೋಗಿ ಯಾರು ನೋಡ್ಕೊಂಡೋಗಿ ಇತಿಹಾಸ ನೋಡ್ಕೊಂಡೋದೆ. 1996 BMP ಅಂತ ಮಾಡಿದ್ರು, ಒಂದು ಎಲೆಕ್ಷನ್ ಮುಂದಕ್ಕೆ ಹಾಕಿದ್ರು ಕಾಂಗ್ರೆಸ್ ಅವರು. ಅದಾದ್ಮೇಲೆ 2012ರಲ್ಲಿ BBMP ಅಂತ ಮಾಡಿದ್ರು, ಮತ್ತೆ 10 ವರ್ಷ ಮುಂದಕ್ಕೆ ಹಾಕಿದ್ರು. ಅದಾದ್ಮೇಲೆ ಈಗ GBA ಅಂತ ಮಾಡಿದ್ರು, ಮತ್ತೆ 10 ವರ್ಷ ಮುಂದಕ್ಕೆ ಹಾಕಿದ್ರು. ಯಾಕೆ ಈ ರೀತಿ ಮುಂದಕ್ಕೆ ಹಾಕೊಂಡು ಮತ್ತೆ ಅದಕ್ಕೆ ಹೇಳ್ತಾರೆ ಒಂದು ಸೌಲಭ್ಯ, ಎರಡನೇದು ವಿಚಾರದಲ್ಲಿ ಇವತ್ತು ಕಸ ವಿಲೇವಾರಿನಲ್ಲಿ 6,700 ರೂಪಾಯಿಗೆ ಆಗ್ತಿದ್ದಂತಹ ವಾರ್ಷಿಕ ಟೆಂಡರ್ನ ಇವತ್ತು 39,000 ಕೋಟಿಗೆ ಹಾಕಿದ್ದಾರೆ. ಪ್ರಶ್ನೆ ಮಾಡಬೇಕಾಗಿದ್ದಾರು ನಮ್ಮ ಕೌನ್ಸಿಲರ್ಗಳು, ಕಾರ್ಪೊರೇಟರ್ಗಳಿಂದ ಪ್ರಶ್ನೆ ಮಾಡೋರು. ಇವತ್ತು ಪ್ರಶ್ನೆ ಮಾಡೋಂಗಿಲ್ಲ. ಅದಾದ್ಮೇಲೆ ಈಗ ಪಾದಚಾರಿಗಳ ಏನು ಫುಟ್ಪಾತ್ ಇದೆ ಅದನ್ನ ಮಾಡೋದಕ್ಕೆ ಮತ್ತೆ 70 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ. ಅದನ್ನ ಯಾರು ಪ್ರಶ್ನೆ ಮಾಡಬೇಕಾಯ್ತು? ಯಾರು ಸರಿಯಾಗಿ ನೋಡ್ಕೋಬೇಕಾಯ್ತು? ಕಾರ್ಪೊರೇಟರ್ಗಳು ಲೂಟಿ ಹೊಡೆಯಕ್ಕಾಗಲ್ಲ. ಇದಾದ್ಮೇಲೆ ಮೂರನೇದು, ಇದೇ ರೀತಿಯಾಗಿ ಇವನ್ನ ರಸ್ತೆ ವಿಂಗಡಣೆ, ವೈಟ್ ಟ್ಯಾಪಿಂಗ್ ಅಲ್ಲಾಗ್ಲಿ, ಗುಂಡಿ ಮುಚ್ಚಕ್ಕೆ ಮತ್ತೆ 80 ಕೋಟಿ ರೂಪಾಯಿ ರೀ ನಿಮ್ಮ ಅವಧಿಲಿ. ಯಾರ ಜಾಗದಲ್ಲಿ ಇದೆ ಕಾರ್ಪೊರೇಟರ್ಗಳು ನಿಂತ್ಕೊಂಡು ಅಟ್ಲೀಸ್ಟ್ ಗುಂಡಿನಾದ್ರೂ ಮುಚ್ಚೋರು. ಇವಾಗ ಗುಂಡಿ ದುಡ್ಡು ತಿನ್ಬೇಕು, ಕಸದ ದುಡ್ಡು ತಿನ್ಬೇಕು, ಜಿಲ್ಲಾ ಪಂಚಾಯತ್ ಮೆಂಬರ್ ಬಂದ್ರೆ ಇವ್ರಿಗೆ ಲೂಟಿ ಹೊಡೆಯೋದಕ್ಕೆ ಅಡ್ಡ ಆಗುತ್ತೆ. ಆಮೇಲೆ ನನ್ನ ಆಮ್ ಆದ್ಮಿ ಪಕ್ಷದ ವಕ್ತಾರ ಹೇಳ್ತಾ ಇದ್ರು ಬಿಜೆಪಿ JDS ಕಾಂಗ್ರೆಸ್ ಒಟ್ಟಿಗೆ ಆಗ್ಬಿಟ್ಟಿದ್ದಾರೆ ಅಂತೇಳಿ. ಸ್ವಾಮಿ, 2024 ಮೇವರೆಗೂ ಇಂಡಿಯಾ ಅಲೈನ್ಸ್ ನ ಕುಚ್ಚು ಪಾರ್ಟ್ನರ್ ಯಾರು? ಕಾಂಗ್ರೆಸ್ ಮತ್ತೆ ಆಮ್ ಆದ್ಮಿ ಪಾರ್ಟಿ. 23ರಲ್ಲಿ ಅಧಿಕಾರಕ್ಕೆ ಬಂದ್ರು, 24ವರೆಗೂ ಒಂದು ವರ್ಷ ಜೊತೆಲಿದ್ದಾಗ ಉಸಿರು ಬಿಟ್ಟಿರ್ಲಿಲ್ಲ. ಈಗ ಪಾಪ ಎಲ್ಲಾ ಕಡೆಗೂ ಸುತ್ತಮುಳಕ್ಕೆ ನೀವು ಮಾತನಾಡುವಾಗ ಶಾಸಕರಿಗೆ ಅನುಕೂಲ ಆಗತ್ತೆ ಹಂಗ ಕಾರ್ಪೊರೇಟರ್ ನ ಆಯ್ಕೆ ಮಾಡಿಲ್ಲ ಅಂತ ಸತೀಶ್ ಅವ್ರು ಕರೆಕ್ಟ್ ಹೇಳ್ತಾ ಇದ್ರು. ಕೇಳಿಸ್ಕೊಳ್ಳಿ ಸರ್, ಬೆಂಗಳೂರು ವ್ಯಾಪ್ತಿಯಲ್ಲಿ ಯಾವ ಪಕ್ಷದ ಶಾಸಕರ ಸಂಖ್ಯೆ ಹೆಚ್ಚಿದೆ? ಹಂಗಾರೆ ಯಾರಿಗೆ ಅನುಕೂಲ ಅಂತ ನೀವು ಮಾತನಾಡ್ತಿದ್ದೀರಿ? ವ್ಯಾಲಿಡ್ ಅಂಶ ಇಲ್ಲ ಅಂತ ಹೇಳಿದ್ರೆ ಇಡೀ BBMP ಯಾರ ಕೈಲಿರುತ್ತೆ? ಯಾರು ಕಮಿಷನ್ ನಿರ್ಧಾರ ಮಾಡೋದು? ಯಾರು ಎಲ್ಲ ಆಫೀಸರ್ಗಳನ್ನ ಹಾಕೋದು? ಎಲ್ಲವೂ ಕೇವಲ ರಾಜ್ಯ ಸರ್ಕಾರ ಕೈಲಿರುತ್ತೆ. ಪ್ರಶ್ನೆ ಬರೋದಿಲ್ಲ. ಪ್ರದೀಪ್ ಅವರು ಮಾನಸಿಕ ಸ್ಥಿತಿಯಲ್ಲೇ ಇಲ್ಲ. ಇದು ವಿಜಯೇಂದ್ರ ಅವ್ರ ಹೇಳಿಕೆ. ಕಾಂಗ್ರೆಸ್ ಪಕ್ಷ GBA ಎಲೆಕ್ಷನ್ ನಡೆಸಲಿಕ್ಕೂ ಮಾನಸಿಕ ಸ್ಥಿತಿ ಕಳ್ಕೊಂಡ್ಬಿಟ್ಟಿದೆ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಗೂ ಮಾನಸಿಕ ಸ್ಥಿತಿ ಕಳ್ಕೊಂಡ್ಬಿಟ್ಟಿದೆ. ವಿರೋಧ ಪಕ್ಷಗಳಿಗೆ ಅಂಥದ್ದು ಏನ್ ಕಾಣ್ತಿದೆ ಅಂತ ಹೇಳಿ? ಕಾಂಗ್ರೆಸ್ ಭಯ ಪಟ್ಟಿದೆ ಅಂತ, ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಅಂಥದ್ದು ಏನ್ ಕಾಣ್ತಾ ಇದೆ ವಿರೋಧ ಪಕ್ಷಗಳಿಗೆ ಅಂತ? ಅಲ್ಲ, ಈಗ ನಾನು ಹೇಳ್ತಕ್ಕಂಥದ್ದು ಕಳೆದ ಈ 3 ವರ್ಷಗಳಲ್ಲಿ ಈಗ ಅವರು 136 ಪ್ಲಸ್ ಇನ್ನೂ 4-5 ಜನ ಗೆದ್ದವ್ರೆ. ಈಗ ಹೆಚ್ಚು ಕಮ್ಮಿ 140 ಜನ ಶಾಸಕರವ್ರೆ. ಅತಿ ಹೆಚ್ಚು ಶಾಸಕರನ್ನ ಹೊಂದೇವ್ರೆ. ಎಲ್ಲ ವ್ಯವಸ್ಥೆ ಇದೆ ಅವರಿಗೆ, ಎಲ್ಲ ಶಕ್ತಿ ಇದೆ. ಈಗ ನೀವು ಹೇಳಿದಾಗ 5 ಬೈ ಎಲೆಕ್ಷನ್ನು ಗೆದ್ದಿದ್ದಾರೆ. ಇಷ್ಟೆಲ್ಲ ಶಕ್ತಿ ಇದ್ದರೂ ಯಾಕೆ ಈ BBMP ಚುನಾವಣೆ, ಗ್ರೇಟರ್ ಬೆಂಗಳೂರು ಚುನಾವಣೆ ಮಾಡೋಕ್ಕೆ ಭಯ ಅವ್ರಿಗೆ? ಯಾಕೆ? ಕಾರಣ ಇರಬೇಕಲ್ಲ. ಕಾರಣ ಅಂದರೆ ಈ ಥರದ ಒಂದಲ್ಲ ಒಂದು ಸುಳ್ಳು ಕಾರಣಗಳನ್ನು, ಕುಂಟು ನೆಪಗಳನ್ನು ಹೊಡ್ತಾ ಒಂದಲ್ಲ ಒಂದು ಕಾರಣಕ್ಕೆ ಎಲೆಕ್ಷನ್ ಮುಂದಕ್ಕೆ ಆಗ್ತಾ ಇದ್ರೆ ನೀವು ಇವತ್ತು ರಸ್ತೆಗಳೇನೇ ಇರ್ಬೋದು, ಕಸ ಎತ್ತದಿರ್ಬೋದು, ಎಷ್ಟು ಸಮಸ್ಯೆಗಳಾಗಿದೆ. ಸ್ಥಳೀಯವಾಗಿ ಶಾಸಕರು ಸಿಗ್ತಾ ಇರಲ್ಲ. ಯಾಕೆಂದರೆ ಒಂದು ಕ್ಷೇತ್ರಕ್ಕೆ ದೊಡ್ಡದು ಮನೆ ಎಲ್ಲೋ ಇರುತ್ತೆ, ಶಾಸಕರ ಮನೆ, ಆ ಕ್ಷೇತ್ರ ಎಷ್ಟು ದೊಡ್ಡದಿರ್ತದೆ. ಸ್ಥಳೀಯ ಸಂಸ್ಥೆಗಳನ್ನ ಸ್ಥಳೀಯ ನಾಯಕರೇ ಡಿಸೈಡ್ ಮಾಡಬೇಕು. ಒಂದು ಪಕ್ಕದ ರಸ್ತೆಯಲ್ಲಿ ಕಸ ಬಿದ್ದಿದ್ರೆ ಎಲ್ಲೋ ಹೋಗಿ ಹೇಳ್ಬೇಕು. ಅವರು ಶಾಸಕರು ನೋಡಿಕೊಂಡು ಹೋಗೋಕ್ಕಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮ್ಗೆ ಸ್ಥಳೀಯ ನಾಯಕರು ಬೇಕು. ಆ ನಾಯಕರನ್ನ ಹುಟ್ಟಾಕೋ ಕೆಲಸವನ್ನ ನಾವೆಲ್ಲ ಮಾಡಬೇಕಾಯ್ತು. ರಾಜಕೀಯ ಪಕ್ಷಗಳಿಗೆ ನಮ್ಮದು ಜವಾಬ್ದಾರಿ ಇದೆ,
ಬಿಜೆಪಿದು ಜವಾಬ್ದಾರಿ ಇದೆ, ಕಾಂಗ್ರೆಸ್ಗೆ ಅತಿ ಹೆಚ್ಚು ಜವಾಬ್ದಾರಿ ಇದೆ. ಹಾಗಾಗಿ ಅವರು ಈ ಚುನಾವಣೆ ಮಾಡಕ್ಕೆ ಹಿಂದೇಟ್ ಹಾಕೊಂಡು ಇಲ್ಲ ನೀವು ಸುಮ್ನೆ ಕೂತೀರಿ ಇರಿ ಸಮಾಧಾನವಾಗಿ ಚುನಾವಣೆ ಮಾಡಿದ್ರೆ ನೀವು ಮುಂದಕ್ಕೆ ಹಾಕೊಂಡು ಅಫಿಡವಿಟ್ ಹಾಕ್ತವ್ರು, ನೀವು ಪ್ರಿನ್ಸಿಪಲ್ ಸೆಕ್ರೆಟರಿ ಅಫಿಡವಿಟ್ ಹಾಕ್ಬಿಟ್ಟು ಕೂತಿರೋರು. ಈಗ ನಾವು ಅದು ಕಂಟೆಂಪ್ಟ್ ಹಾಕಿ ನಾಚಿಕೆ ಮನ ಮರದಿಲ್ಲ ಸರ್ಕಾರಕ್ಕೆ ಅಫಿಡವಿಟ್ ಹಾಕ್ಬಿಟ್ಟು ಕೂತಿದಿರಲ್ಲ ಸುಮ್ನೆ ಏನೋ ಚುನಾವಣೆ ಮಾಡ್ತೀವಿ ಏನೋ ಮಾಡ್ತೀವಿ ಅಂತ ಬೆಳಿಗ್ಗೆ ದೂರವಾಣಿ ಸಂಪರ್ಕದಲ್ಲಿ ವೀರು ಕುಟಗಿ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ವೀಕ್ಷಕರು. ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ. ಹೇಳಿ ಸರ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಂದೂಡ್ತಾ ಇರೋದಕ್ಕೆ ಏನ್ ಕಾರಣ ಅನ್ಸುತ್ತೆ ತಮ್ಮ ಪ್ರಕಾರ? ಮೇಡಮ್, ಸರ್ಕಾರಕ್ಕೆ ಯಾವುದೇ ತರದ ಹಳ್ಳಿಗಳ ಈ ಹಿಂದುಳಿದ ಹಳ್ಳಿಗಳ ಮೇಲೆ ಸ್ವಲ್ಪನೂ ಕಾಳಜಿನೇ ಇಲ್ಲ ಮೇಡಮ್. ಫಸ್ಟ್ನೇದಾಗಿ ಮೇಡಮ್ ಎಷ್ಟು ವರ್ಷ ಆಯ್ತು ಮುಂದೂಡ್ತಾ ಇರೋದು? ಮಾಡ್ಲಿಕ್ಕೆ ಏನಾಗುತ್ತೆ ಮೇಡಮ್? ಇವ್ರಿಗೆ ಇಚ್ಛಾಶಕ್ತಿ ಕೊರತೆನಾ ಏನು? ಅವ್ರಿಗೆ ಬೇರೆ ಯಾವ್ದು ತಮ್ಮದು ಅಧಿಕಾರ ಹಂಚಿಕೆ ಇದ್ರಲ್ಲೇ ಬಿಸಿ ಇದ್ದಾರೆ ಹೊರತು ಒಬ್ಬರಾದ್ರೂ ಹಳ್ಳಿಗಳ ಮೇಲೆ ಏನಾದ್ರೂ ಒಂದು ಕಿಂಚಿತ್ತು ಕಾಳಜಿ ಇದೆನಾ ಅವ್ರಿಗೆ? 3 ವರ್ಷ ಸಿದ್ದರಾಮಯ್ಯ ಅವ್ರು ಕಳೆದ್ರು, ಈಗ ಇವ್ರು ಬಂದು 2 ತಿಂಗಳಾಯ್ತು. ಏನ್ ಮಾಡಿದ ಮೇಡಮ್? ಒಂದು ಉತ್ತರ ಕರ್ನಾಟಕ ಹಳ್ಳಿ ಕಡೆ ಬನ್ನಿ ಮೇಡಮ್, ಇಲ್ಲಿ ಹೆಂಗ್ ತೊಂದರೆ ಇದೆ ಗೊತ್ತಾಗುತ್ತೆ. ಒಂದು ಸ್ಥಳೀಯ ಚುನಾವಣೆ ಮಾಡ್ಲಿಕ್ಕೂ ಆಗಲ್ಲ ಇವ್ರ ಕೈಯಲ್ಲಿ. ಒಂದು ತಿಂಗಳಲ್ಲಿ 5-6 ಸರಿ ಡೆಲ್ಲಿಗೆ ಹೋಗಿ ಬರ್ತಾರೆ. ಆ ವ್ಯವಧಾನ ಇದು ಸಮಯ ಕೊಡೋ ಇದು ಹಳ್ಳಿಗಳು ರೈತರು ಇವ್ರಿಗೆ ಕಾಳಜಿ ಇಲ್ವಾ? ಸರಿ ಸರ್, ನಿಮ್ಮ ಪ್ರಶ್ನೆ ಕಾಂಗ್ರೆಸ್ ವಕ್ತಾರರು ಉತ್ತರ ಕೊಡ್ತಾರೆ. ರಾಜು ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್ ಅವರೇ. ಹೇಳಿ ಸರ್, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅದರಲ್ಲೂ GBA ಚುನಾವಣೆ ಮುಂದೂಡ್ತಾ ಇರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಮೇಡಮ್ ಅವರೇ, ಹೇಳೋದು ಒಂದೇ, ಈಗ ಕಾಂಗ್ರೆಸ್ ಬಂದು 3 ವರ್ಷ ಆಯ್ತು. ಬರೀ ನಾ CM ನೀ CM ನಾ CM ಅನ್ನೋದ್ರಲ್ಲೇ ಒಂದ್ ಸ್ವಲ್ಪ ದಿನ ಕಾಲಕ್ಕಾದ್ರು. ಆ ನಂತರ ಇವಾಗ DK ಶಿವಕುಮಾರ್ ಅವರು ಆ ಫುಟ್ಪಾತ್ನೆಲ್ಲ ಹೊಡೆದಾಕಿ ಆಮೇಲೆ ಅವರೆಲ್ಲ ಬೀದಿ ತಳ್ಳಿ SIR ಮಾಡ್ತಿದಾರ. ಮಾಡ್ಲಿ, ಒಳ್ಳೆ ಕೆಲ್ಸಕ್ಕೆ ನಮ್ಗೆ ಸಹಮತ ಇದೆ. ಆದ್ರೆ ಇವರು ಬಿಡದಿ ಟೌನ್ಶಿಪ್ ಅಲ್ಲಿ ಎಷ್ಟೋ ರೈತರನ್ನ ಹೊರ ಹಾಕಿ ಅಲ್ಲಿ ದೊಡ್ಡ ಸ್ಟೇಡಿಯಂ ಮಾಡ್ಬೇಕು ದೇಶದಲ್ಲಿ ಅಂತ ಹೊರಟಿದ್ದಾರೆ. ಯಾಕೆ ಮೇಡಮ್ ಈ ಕಡೆ ದಾವಣಗೆರೆ, ಶಿವಮೊಗ್ಗ, ಉತ್ತರ ಕರ್ನಾಟಕ ಭಾಗದಲ್ಲಿ ಯಾಕೆ ಸ್ಟೇಡಿಯಂ ಮಾಡಬಾರ್ದು? ಸರಿ, ನಿಮ್ಮ ಕಾಳಜಿ ಕಳಕಳಿಯನ್ನ ನಾನು ಸ್ವೀಕಾರ ಮಾಡ್ತಾ ಇವತ್ತಿನ ಟಾಪಿಕ್ ಸ್ವಲ್ಪ ಆಚೆ ಇರೋದು ಸರ್. ಹಾಗಾಗಿ ಧನ್ಯವಾದ ಎನಿವೆ ಕರೆ ಮಾಡಿದ್ದಕ್ಕೆ. ಆಯ್ತು, ಅವ್ರ ಸಜೆಷನ್ ನಾವು ತಗೊಳ್ಳೋಣ, ಸರ್ಕಾರಕ್ಕೂ ಕೂಡ ತಲುಪಿಸೋಣ. ಮಾಡ್ತಾರಾ ಬಿಡ್ತಾರ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಸತೀಶ್ ಅವರೇ, ಸೇಮ್ ಪ್ರಶ್ನೆಗೆ ಮುಂದೆ ಸ್ವಾತಿ ಕೂಡ ಉತ್ತರ ಕೊಡ್ಲಿ. ಅಧಿಕಾರ ವಿಕೇಂದ್ರೀಕರಣ ಅನ್ನೋದ್ರ ಬಗ್ಗೆ ಬಹಳ ಮಾತನಾಡ್ತಾರೆ ಕಾಂಗ್ರೆಸ್ ಪಕ್ಷದವರು. ಅದರಲ್ಲೂ ಕೇಂದ್ರ ಸರ್ಕಾರದಲ್ಲಿ ಯಾವಾಗಿಂದ NDA ಕೂತಿದೆ ಎಲ್ಲಾ ಪವರು ತನಗೇ ಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಿದೆ, ರಾಜ್ಯಗಳ ಪವರ್ ಕಿತ್ಕೊಳ್ತಾ ಇದೆ. VBG ರಾಮ್ಜಿ ಏನಂದ್ರು, ಗ್ರಾಮ ಪಂಚಾಯಿತಿಯ ಪವರ್ ಅನ್ನ ಕಿತ್ಕೊಳ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಹೇಳಿ. ಈ ಗ್ರಾಮ ಪಂಚಾಯಿತಿಗಳಿಗೆ ಪವರ್ ಕೊಡಬೇಕು ಅಂದ್ರೆ ಚುನಾವಣೆ ಆಗಬೇಕು, ಅದನ್ನೇ ಮಾಡ್ತಾ ಇಲ್ಲ. ನೋಡಿ, ಅದೇನೇ ಹೇಳ್ತಾರೆ ಸ್ಮಿತಾ ಅವರೇ, ನೀವು ಕಂಪ್ಲೀಟ್ ಆಗಿ ಇಲ್ಲಿ ನೋಡೋದಾದ್ರೆ ಒಂದು ಕಡೆ ಈ ಚುನಾವಣೆ ಅನ್ನೋದನ್ನು ಮಾಡೋದಕ್ಕೆ ಯಾವ ಪಕ್ಷಗಳಿಗೂ ಇಷ್ಟ ಇಲ್ಲ. ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಇತ್ತೀಚಿನ ಒಂದು ಬೆಳವಣಿಗೆ ಏನಾಗಿದೆ ಒಂದು 10 ವರ್ಷದಿಂದ ರಾಜಕಾರಣದಲ್ಲಿ ಅಂತ ಹೇಳಿದ್ರೆ, ಹೋಲ್ ಅಂಡ್ ಸೋಲ್ ಇವ್ರಿಗೆ ಪವರ್ ಬೇಕು ಶಾಸಕರಿಗೆ. ನಿಮಗೆ ಸ್ಥಳೀಯ ಮಟ್ಟದಲ್ಲಿ ಚುನಾವಣೆಗಳಾದಾಗ ಈಗ ಒಂದು ಜಿಲ್ಲಾ ಪಂಚಾಯತ್